ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಬಿಗ್ ಬಾಸ್ ಮನೆಯಲ್ಲಿ ಜೋರಾಯ್ತು ನಾಮಿನೇಷನ್ ಗದ್ದಲ. ಧ್ರುವಂತ್ ಮೇಲೆ ರಘು ಕೆಂಡಾಮಂಡಲ ಅನ್ನೋ ಟ್ಯಾಗ್ ಲೈನ್ ಸಹ ಇಲ್ಲಿ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ಪ್ರೋಮೋದಲ್ಲಿ ಕೇವಲ ನಾಮಿನೇಷನ್ ವಿಚಾರವಾಗಿ ಒಬ್ಬರ ವಿರುದ್ಧವಾಗಿ ಒಬ್ಬರು ದೂಷಣೆ ಮಾಡ್ಕೊಳ್ತಾ ಇರೋದು ಮಾತಾಡ್ತಾ ಇರೋದಷ್ಟೇ ಅಲ್ಲ, ಬಿಗ್ ಬಾಸ್ ಮುಕ್ತಾಯವಾದ ಮೇಲೆ ನಾನೇನು ಅಂತ ನಿನಗೆ ತೋರಿಸ್ತೀನಿ ಅಂತ ಒಬ್ಬರ ವಿರುದ್ಧವಾಗಿ ಒಬ್ಬರು ಚಾಲೆಂಜ್ ಮಾಡ್ಕೊಳ್ತಾ ಇರೋದಾಗಿರ್ಬೋದು. ಈ ಬೀದಿಗಳಲ್ಲಿ ರೌಡೀಸ್ ಚಾಲೆಂಜ್ ಮಾಡ್ತಾರಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ ಒಬ್ಬರ ವಿರುದ್ಧ ಒಬ್ರು ಮಾತಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಅಷ್ಟಕ್ಕೂ ಪ್ರೋಮೋದಲ್ಲಿ ಏನಿದೆ, ಯಾರು ತಪ್ಪಾಗಿ ಕಾಣಿಸ್ತಾ ಇದಾರೆ ಅಂತ ಮಾತಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಒಂದು ವಾರ ಬಿಗ್ ಬಾಸ್ ಮನೆಯ ಕಡೆಯ ನಾಮಿನೇಷನ್ ಪ್ರೋಸೆಸ್ ಸಿಕ್ಕಾಪಟ್ಟೆ ಬೆಂಕಿ ಎತ್ಕೊಂಡಿದೆ. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಬೆಳಗಿನ ಪ್ರೋಮೋ ಸಹ ನೋಡಿದಿರ. ರಕ್ಷಿತಾ ಶೆಟ್ಟಿ ವರ್ಸಸ್ ರಾಶಿಕಾ, ಇಲ್ಲಿ ಧ್ರುವಂತ್ ವರ್ಸಸ್ ರಘು ಸಹ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಕಾಣಿಸ್ತಾ ಇದೆ. ಕೈ ಮಿಲಾಯಿಸೋ ಹಂತಕ್ ಸಹ ಹೋಗಿದಾರೆ ಅನ್ನೋ ತರನೇ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸೊ ಮೊದಲಿಗೆ ಧ್ರುವಂತ್ ಅವರು ರಘು ಹೆಸರನ್ನ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ತಗೊಳ್ತಾ ಇದಾರೆ. ಕೊಡ್ತಾರಂತ ರೀಸನ್ ಏನು ಅಂದ್ರೆ, ಹೇಳೋದು ಒಂದು, ತನ್ನ ತಾನು ತೋರಿಸ್ಕೊಳ್ಳೋದು ಒಂದು ಅನ್ನೋ ತರ ರೀಸನ್ ಕೊಡ್ತಾ ಇದಾರೆ. ಬಿಗ್ ಬಾಸ್ ಮನೆಯಲ್ಲಿ ರಘು ಅವ್ರು ಹೇಳೋದೇ ಒಂಥರ ಇರುತ್ತಂತೆ, ಅವರನ್ನ ಅವರು ಪೋರ್ಟ್ರೇ ಮಾಡ್ಕೊಳ್ಳೋದಾಗಿರ್ಬೋದು, ತೋರಿಸ್ಕೊಳ್ಳೋದಾಗಿರ್ಬೋದು ಇನ್ನೊಂದು ರೀತಿಯಲ್ಲಿ ಇರುತ್ತೆ ಅನ್ನೋ ತರ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾ ಇದಾರೆ. ಬಟ್ ಇಲ್ಲಿ ಧ್ರುವಂತ್ ಅವ್ರು ಅದಕ್ಕೆ ಆಡ್ ಆಗಿ ಇನ್ನೊಂದನ್ನ ಹೇಳ್ತಾರೆ. ಅದು ಏನು ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಬಾರಿಯೂ ಸಹ ರಘು ಅವ್ರು ನಾನು ಅಲ್ಲಿ ಅದನ್ನ ಮಾಡಾಕಿದೀನಿ, ನಾನು ಇಲ್ಲಿ ಇದನ್ ಮಾಡಾಕಿದೀನಿ ಅನ್ನೋ ತರ ಮಾತಾಡ್ತಾ ಇರ್ತಾರೆ ಅನ್ನೋದನ್ನ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾ ಇದಾರೆ. ಇದೇ ವಿಚಾರನ ಕಿಚ್ಚನ ಪಂಚಾಯತಿಯಲ್ಲೂ ಸಹ ಧ್ರುವಂತ್ ಅವ್ರು ಹೇಳಿದ್ರು. ಇದು ತಪ್ಪಾಗಿ ಕಾಣುತ್ತೆ ಅಂತ ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ರಘು ಅವ್ರು ಇರೋದಕ್ಕೆ ಯಾಕೆ ಅವ್ರಿಗೆ ಯೋಗ್ಯತೆ ಇಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯಾಕೆ ರಘು ಅವರು ಅರ್ಹರಲ್ಲ ಅನ್ನೋದನ್ನ ರೀಸನ್ ಆಗಿ ಅವ್ರ ಆಟದ ವಿಚಾರವನ್ನಾಗಲಿ ಅವ್ರ ವ್ಯಕ್ತಿತ್ವದ ವಿಚಾರವನ್ನಾಗಲಿ ಧ್ರುವಂತ್ ಅವ್ರು ನೀಡಬೇಕು. ಇಲ್ಲಿ ರಘು ಅವರ ಅಚೀವ್ಮೆಂಟ್ಸ್ ಆಗಿರ್ಬೋದು, ಇಲ್ಲ ರಘು ಅವರ ಹೊರಗಿನ ಜೀವನದ ಬಗ್ಗೆ ಇಲ್ಲಿ ಕ್ಲಾರಿಟಿ ಇಲ್ಲದೆ ಇರುವಂತ ಧ್ರುವಂತ್ ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಬಿಗ್ ಬಾಸ್ ಮನೆ ಒಳಗಡೆ ಹೇಳೋದು ತಪ್ಪಾಗಿ ಕಾಣಿಸುತ್ತೆ. ಅಂಡ್ ನಿನ್ನೆ ಎಪಿಸೋಡ್ ನ ಮುಕ್ತಾಯದಲ್ಲಿ ತಾವೆಲ್ಲರೂ ಸಹ ನೋಡಿದಿರ ಅಂತ ಅನ್ಕೊಳ್ತಾ ಇದ್ದೀನಿ. ಬೆಡ್ರೂಮ್ ನಲ್ಲಿ ಅಶ್ವಿನಿ ಗೌಡರ ಹತ್ರ ಇಲ್ಲಿ ಧ್ರುವಂತ್ ಅವ್ರು ಒಂದು ಮಾತನ್ನ ಹೇಳ್ತಾರೆ. ಅದೇನು ಅಂದ್ರೆ, ರಘು ಅವರು ಜಿಮ್ಮರು, ಬಾಡಿ ಬಿಲ್ಡರ್, ಅದು ಇದು ಅಂತ ಎಲ್ಲ ಹೇಳ್ತಾರಲ್ವಾ, ನಾನು ಸರಿಯಾದಂತ ಪ್ಲೇಸ್ ನಲ್ಲಿ ಒಂದು ಪಂಚ್ ಕೊಟ್ರೆ ಮಕಾಣೆ ಮಲಗ್ ಬೀಳ್ತಾರೆ ಅನ್ನೋ ತರ ಒಂದು ಪದ ಬಳಕೆ ಸಹ ಯೂಸ್ ಮಾಡ್ತಾರೆ. ಪ್ರತಿಯೊಬ್ಬರು ಸಹ ವೀಕ್ಷಣೆ ಮಾಡಿದಿರ ಅದನ್ನ ಅಂತ ಅನ್ಕೊಳ್ತಾ ಇದ್ದೀನಿ. ನೋಡದೆ ಇರೋರು ಜಿಯೋ ಹಾಟ್ಸ್ಟಾರ್ ನಲ್ಲಿ ಎಪಿಸೋಡ್ ಇದೆ, ಅದನ್ನ ಸಹ ನೋಡಿ. ಈ ಒಂದು ಪ್ರೋಮೋದ ರಿವ್ಯೂದಲ್ಲಿ ಆ ಒಂದು ಮಾತನ್ನ ಯಾಕೆ ಹೇಳುವಂತ ಅವಶ್ಯಕತೆ ಬಂತು ಅಂದ್ಬಿಟ್ಟು ಪ್ರೋಮೋನ ವಿವರಣೆಯಲ್ಲಿ ನಿಮ್ಗೆ ಮುಂದೆ ಅರ್ಥ ಆಗುತ್ತೆ. ಸೊ ಇಲ್ಲಿ ರಘು ಅವರ ಆ ಒಂದು ರೀಸನ್ ಎಕ್ಸ್ಪ್ಲನೇಷನ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಿಜವಾಗ್ಲೂ ನಾನು ಏನು ಸಹ ಅಚೀವ್ಮೆಂಟ್ಸ್ ಮಾಡೇ ಇಲ್ಲ ಅಂದ್ರೆ ಬಿಗ್ ಬಾಸ್ ಅವರು ನನ್ನ ಬಿಗ್ ಬಾಸ್ ಮನೆಗೆ ಕರೆದು ನಿಮ್ಮ ಮುಂದೆ ಇಲ್ಲಿ ನಿಂತ್ಕೊಳ್ಳೋಕೆ ಅವಕಾಶ ಮಾಡ್ಕೊಡ್ತಾ ಇರ್ಲಿಲ್ಲ ಧ್ರುವಂತ್ ಅನ್ನೋ ತರ ಇಲ್ಲಿ ರಘು ಅವರು ರೀಸನ್ ಆಗಿ ಹೇಳ್ತಾ ಇದ್ದಾರೆ. ಅಂಡ್ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಾನು ಮಾಡುವಂತ ಊಟನ, ನಾನು ತಿನ್ನುವಂತ ಊಟನ ಸಹ ನೀನು ತಿಂದಿದ್ಯಾ, ನಿನ್ ನಿಜವಾಗ್ಲೂ ಅಷ್ಟೊಂದು ಮಾನ ಮರ್ಯಾದೆ ಅನ್ನೋದಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡುವಂತ ಊಟವನ್ನ ತಿನ್ಬೇಡ ಅನ್ನೋ ತರ ರಘು ಅವರು ಹೇಳ್ತಾ ಇದ್ರೆ. ಇಲ್ಲಿ ರಘು ಅವರು ಬಿಗ್ ಬಾಸ್ ಮನೆಯಲ್ಲಿ ಊಟದ ವಿಚಾರ ಏನೊಂದು ಆಯ್ಲ ವಿಚಾರ ನೆನ್ನೆ ಬಂತಲ್ಲ, ನೀವು ನಿಜವಾಗ್ಲೂ ಜಿಮ್ಮರ್ ಆಗಿದ್ರೆ, ಇಲ್ಲಾಂದ್ರೆ ಬೇರೆ ಒಬ್ಬ ಕಂಟೆಸ್ಟೆಂಟ್ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಸ್ಟೂಡೆಂಟ್ಸ್ ಗೆ ಹೆಲ್ತ್ ಬಗ್ಗೆ ನೀವು ಟಿಪ್ಸ್ ನೀಡೋದಾದ್ರೆ ಮನೆಯಲ್ಲಿ ಅಷ್ಟೊಂದು ಆಯಿಲ್ ಅನ್ನು ಯೂಸ್ ಮಾಡಿ ಯಾಕೆ ಅಡಿಗೆ ಮಾಡ್ತಾ ಇದ್ರ ಅನ್ನೋ ತರ ಧ್ರುವಂತ್ ಅವ್ರು ಹೇಳಿದ್ರಲ್ಲ, ಆ ಒಂದು ವಿಚಾರಕ್ಕೆ ಸಿಟ್ಟಾಗಿರುವಂತ ರಘು ಅವರು ಈ ಒಂದು ಮಾತನ್ನ ಹೇಳ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅಂಡ್ ಧ್ರುವಂತ್ ಅವರು ಇಲ್ಲಿ ಒಂದು ಪದ ಬಳಕೆಯನ್ನ ಮಾಡ್ತಾ ಇದ್ರೆ ಒಂದನ್ನ ಹೇಳ್ತಾ ಇರೋದು ಅದೇನು ಅಂದ್ರೆ, ಫ್ರೀ ಇದ್ದಾಗ ಮನೆಗೆ ಬನ್ನಿ ಅನ್ನೋ ತರ ಇಲ್ಲಿ ಧ್ರುವಂತ್ ಅವರು ಹೇಳ್ತಾ ಇದಾರೆ. ನಾನು ಯಾಕೆ ನಿನ್ನೆ ಎಪಿಸೋಡ್ ನ ಮುಕ್ತಾಯದಲ್ಲಿ ಬಂದಂತ ಒಂದು ಪದ ಬಳಕೆನ ಈ ಒಂದು ಪ್ರೋಮೋ ರಿವ್ಯೂದಲ್ಲಿ ಹೇಳಿದೆ ಅಂತ, ಇದೇ ವಿಚಾರಕ್ಕೆ. ನಿನ್ನೆ ಏನೋ ಅಶ್ವಿನಿ ಗೌಡರ ಹತ್ರ ಬಿಲ್ಡಪ್ ಕೊಡ್ತಾ ಧ್ರುವಂತ್ ಅವ್ರು ಏನ್ ಹೇಳಿದ್ರು, ನಾನು ಸರಿಯಾದಂತ ಜಾಗದಲ್ಲಿ ಒಂದು ಪಂಚ್ ಕೊಟ್ರೆ ಮಲ್ಕೊಂಡ್ಬಿಡ್ತಾರೆ ಏನೋ ರಘು ಅಂತ ಹೇಳಿದ್ರು. ಇಲ್ಲಿ ರಘು ಅವರನ್ನ ನೀವು ಫ್ರೀ ಇದ್ದಾಗ ಮನೆಗೆ ಬನ್ನಿ ಅಂತ ಇಂಡೈರೆಕ್ಟ್ ಆಗಿ ನಿಮ್ಮನ್ನ ನಾನು ಒಂದೇ ಏಟ್ಗೆ ಮಲಗಿಸ್ಬಿಡ್ತೀನಿ, ನಿಮ್ ಕೈ ನಾನು ಏನು ಮಾಡಕ್ ಆಗೋದಿಲ್ಲ, ನಾನು ಏನು ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಅರ್ಥ ಬರತ್ತರ ಇಲ್ಲಿ ಧ್ರುವಂತ್ ಅವರು ಚಾಲೆಂಜ್ ಮಾಡ್ತಾ ಇದಾರೆ. ಈ ಒಂದು ಪದ ಬಳಕೆಗಳಾಗಿರ್ಬೋದು, ಚಾಲೆಂಜ್ ಆಗಿರ್ಬೋದು, ಬಿಗ್ ಬಾಸ್ ನ ವ್ಯಕ್ತಿತ್ವದ ಆಟಕ್ಕೆ ಸಮಂಜಸವಲ್ಲ. ಧ್ರುವಂತ್ ಅವರು ಇಲ್ಲಿ ಅಲ್ಲೇ ಒಂಥರ ಅಲ್ಲೇ ಮಾಡ್ಬಿಡ್ತೀನಿ ನಾನು ಹೊರಗಡೆ ನೀನ್ ಸಿಕ್ಕಿರ ಅನ್ನೋ ತರ ಮಾತಾಡ್ತಾರೆ. ಒಂದು ಲೈನ್ ಅಂತ ಇರುತ್ತಲ್ಲ, ಆ ಒಂದು ಲೈನ್ ನ ಕ್ರಾಸ್ ಮಾಡಿದ್ದಾರೆ ಧ್ರುವಂತ್ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ರಘು ಅವ್ರು ಹೇಳ್ತಾ ಇದ್ರೆ, ಬಾರೋ ನಾನು ಒಪ್ನೆ ಸಾಕು ನಿನ್ಗೆ ನೋಡ್ಕೊಳ್ತೀನಿ ಅನ್ನೋ ತರ ಇಲ್ಲಿ ರಘು ಅವ್ರು ಹೇಳ್ತಾ ಇದಾರೆ. ಅಂಡ್ ಆಚೆ ನೀನ್ ಎಲ್ಲಿಗೆ ಕರೀತೀಯೋ ಅಲ್ಲಿಗೆ ಬಂದು ನಿಂತ್ಕೊಂತೀನಿ, ಏನೋ ಮಾಡ್ಬಿಡ್ತೀನಿ ಅಂದಲ್ವಾ, ಮಾಡು ನೋಡೋಣ ಅನ್ನೋ ತರ ರಘು ಅವ್ರು ಸಹ ಹೇಳ್ತಾ ಇದಾರೆ. ಸೊ ಇಲ್ಲಿ ಧ್ರುವಂತ್ ಅವ್ರು ನೀವು ಒಂದ್ಸರಿ ಫ್ರೀ ಇದ್ದಾಗ ಮನೆಗೆ ಬನ್ನಿ ಸಿಗಿ ಅನ್ನೋ ತರ ಮಾತಾಡಿದಾಗ ರಘು ಅವ್ರು ಸಹ ಸುಮ್ನೆ ಇರೋದಕ್ಕಾಗೋದಿಲ್ಲ, ನಿನ್ ಕೈಯಲ್ಲಿ ಏನಾಗುತ್ತೋ ಮಾಡೋ ನೋಡೇ ಬಿಡೋಣ ಅಂತ ಇಲ್ಲಿ ರಘು ಅವ್ರು ಸಹ ಚಾಲೆಂಜ್ ಮಾಡ್ತಾ ಇದಾರೆ. ಅಂಡ್ ಧ್ರುವಂತ್ ಅವರು ಒಂದ್ ಸ್ವಲ್ಪ ಪಿಸು ಧ್ವನಿಯಲ್ಲಿ ನಮ್ಗೆ ಕ್ಲಿಯರ್ ಆಗಿ ಪ್ರೋಮೋ ಕ್ಲೀನ್ ಆಗಿ ಕೇಳಿಸ್ಕೊಡಿ. ಇನ್ನೊಂದು ಬಾರಿ ಸಹ ಹೇಳ್ತಾರೆ, ಅದೇನು ಅಂದ್ರೆ, ಆಚೆ ಬಂದು ನಿಂತ್ಕೊಳ್ಳೋ ಧ್ರುವಂತ್ ಅವರು ಸಹ ಇನ್ನೊಂದ್ಸರಿ ಮಾತಾಡ್ತಾರೆ ಸಹ ನಮ್ಗೆ ಕೇಳ್ತಾ ಇದೆ. ಇದು ಸಿಕ್ಕಾಪಟ್ಟೆ ತಪ್ಪಾಗುತ್ತೆ. ಯಾವ ತರ ಅಂದ್ರೆ, ಒಂದು ಧ್ರುವಂತ್ ಅವ್ರ ಜಗಳ ನಡೆಯುತ್ತೆ ಯಾರ ಜೊತೆ, ರಜತ್ ಅವ್ರ ಜೊತೆ. ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಧ್ರುವಂತ್ ಅವರು, ನೀವೇನ್ ರೌಡಿಸಂ ಮಾಡ್ತಾ ಇದ್ರ, ನಮ್ಮನ್ನೇನಾದ್ರು ಭಯ ಬೀಳಿಸ್ತಾ ಇದ್ರ ರಜತ್ ಅವರೇ ಬಿಗ್ ಬಾಸ್ ಮನೆಗೆ ಬಂದ್ಬಿಟ್ಟು, ಎಂತವ್ರನ್ನೆಲ್ಲ ಬಿಗ್ ಬಾಸ್ ಮನೆಗೆ ಕರ್ಕೊಂಡ್ ಬಂದಿರೋ ಬಿಗ್ ಬಾಸ್ ಅನ್ನಂದ್ರೆ ಧ್ರುವಂತ್ ಅವ್ರು ಮಾತಾಡ್ತಾರೆ. ಸೊ ಇಲ್ಲಿ ಧ್ರುವಂತ್ ಅವರು ಚಾಲೆಂಜ್ ಮಾಡ್ತಾರ ರೀತಿ ಆಗಿರ್ಬೋದು, ಆಚೆ ಬನ್ನಿ ನಾನು ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾರ ರೀತಿ ಆಗಿರ್ಬೋದು, ಅಶ್ವಿನಿ ಗೌಡ ಹತ್ರ
ನಿನ್ನೆ ಬೆಡ್ರೂಮ್ ನಲ್ಲಿ ಮಾತಾಡ್ಬೇಕಾದ್ರೆ ಒಂದು ಪಂಚಿಗೆ ಮರ್ಕಾಣೆ ಮಲಗಿಸ್ಬಿಡ್ತೀನಿ ಅಂತ ಹೇಳಿದ ರೀತಿ ಆಗಿರ್ಬೋದು. ಇದು ಏನು ರೌಡಿಸಮ್ ಅಲ್ವಾ? ಏನು ಧ್ರುವಂತ್ ಅವರು ರಘು ಅವರನ್ನ ಹೊಡೆದೇ ಬಿಡ್ತಾರ, ಸಾಯಿಸೇ ಬಿಡ್ತಾರ, ಅಸುರೇಂಜಿಗೆ ಇದಾರ ಧ್ರುವಂತ್ ಅನ್ನೋ ತರನೇ ಇಲ್ಲಿ ಮಾತಾಡ್ತಾ ಇದ್ರ ಅಂತಾನೆ ಹೇಳ್ಬೋದು. ಅಂಡ್ ಮುಂದುವರೆದ ಭಾಗದಂತೆ ಇಲ್ಲಿ ನಿನ್ನೆ ನಡೆದಂತ ಕಿಚ್ಚನ ಪಂಚಾಯತಿ ಒಂದು ಬಾಕ್ಸಿಂಗ್ ಕಿಟ್ ನ ಹೊಡೆದಿದ್ರಲ್ಲ, ಆ ಒಂದು ವಿಚಾರದ ಬಗ್ಗೆ ಸರ್ ಧ್ರುವಂತ್ ಅವ್ರು ಮಾತಾಡ್ತಾ ಇರೋದು ಏನು ಅಂದ್ರೆ, ಏನ್ ಮಾಡ್ತೀನಿ ಅಂದ್ರಲ್ಲ, ನಿನ್ನೆ ನೋಡಿದ್ರಲ್ಲ ನಾನು ಏನ್ ಮಾಡಿದೆ ಅನ್ನೋ ಇಲ್ಲಿ ಧ್ರುವಂತ್ ಅವ್ರು ಮಾತಾಡ್ತಾ ಇದಾರೆ. ಅಂಡ್ ಪ್ರೋಮೋನ ಕೊನೆಯಲ್ಲಿ ನಮ್ಗೆ ರಘು ಅವ್ರು ಹೇಳ್ತಾ ಇದಾರೆ, ನೀನಲ್ಲ ಮಾಡೋದು ನಾನು ಮಾಡ್ತೀನಿ, ಈಗ ನಾನು ಚಾಲೆಂಜ್ ಮಾಡ್ತಾ ಇದೀನಿ ನಿನ್ಗೆ, ನಾನು ಮಾಡೇ ಮಾಡ್ತೀನಿ ಕಣ ನಿನಗೆ ಅನ್ನೋ ತರ ರಘು ಅವ್ರ ಸಹ ಚಾಲೆಂಜ್ ಮಾಡ್ತಾ ಇದಾರೆ. ರಘು ಅವರ ಒಂದು ಕೋಪ ಏನಿದೆ ಸ್ವಲ್ಪ ಹೈ ವೋಲ್ಟೇಜ್ಗೆ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಅಂತ ಹೇಳ್ಬೋದು. ಇಲ್ಲಿ ರಘು ಅವ್ರ ಕಡೆಯಿಂದ ತಪ್ಪೇ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ರಘು ಅವರು ಪ್ರೋಮೋನ ಎಂಡಿಂಗ್ ನಲ್ಲಿ ನಾನ್ ನಿನ್ನ ಆಚೆ ಬಂದ್ಮೇಲೆ ನೋಡ್ಕೊಂತೀನಿ, ನನ್ಗೆ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ ತಪ್ಪು. ಬಟ್ ಅದಕ್ಕೆ ಮುಖ್ಯ ಕಾರಣ ಯಾರು? ಧ್ರುವಂತ್ ಅವರು ನೀವು ಒಂದ್ಸರಿ ಫ್ರೀ ಇದ್ದಾಗ ಮನೆಗೆ ಬಂದು ಸಿಗಿ ಅನ್ನೋದಾಗಿರ್ಬೋದು, ನೀವು ಅಚೀವ್ಮೆಂಟ್ಸ್ ಮಾಡಿಲ್ಲ ಅಂತ ಮಾತಾಡೋದಾಗಿರ್ಬೋದು, ಅದು ಬಿಗ್ ಬಾಸ್ ನಲ್ಲಿ ರಘು ಅವ್ರಿಗೆ ಇರೋದಕ್ಕೆ ಯೋಗ್ಯತೆ ಇಲ್ವಾ ಅನ್ನೋದಕ್ಕೆ ರೀಸನ್ ನಾಮಿನೇಷನ್ ಯಾವ ತರ ಆಗುತ್ತದೆ. ಬಿಗ್ ಬಾಸ್ ಅವ್ರು ಹೇಳಿರೋದನ್ನ ಬಿಗ್ ಬಾಸ್ ನಲ್ಲಿ ಯಾರಿಗೆ ಇರೋದಕ್ಕೆ ಅರ್ಹತೆ ಇಲ್ಲ, ಅವ್ರಿಗೆ ಸರಿಯಾದಂತ ಸೂಕ್ತ ಕಾರಣ ಕೊಟ್ಟು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿ ಅಂತ ಬಿಗ್ ಬಾಸ್ ನ ಆಟದ ವಿಚಾರನ ಇಲ್ಲ ವ್ಯಕ್ತಿತ್ವದ ವಿಚಾರವನ್ನ ಧ್ರುವಂತ್ ಅವ್ರ ರೀಸನ್ ಆಗಿ ಕೊಟ್ಟಿದ್ರೆ, ಇಷ್ಟರ ಮಟ್ಟಿಗೆ ನಾವು ಸಹ ಧ್ರುವಂತ್ ಅವ್ರ ತಪ್ಪು ಮಾಡೋದಂತ ಮಾತಾಡೋಂತ ಅವಶ್ಯಕತೆ ನಮ್ಗೆ ಇರ್ಲಿಲ್ಲ. ಇಲ್ಲಿ ಧ್ರುವಂತ್ ಅವ್ರನ್ನ ರಘು ಅವರ ವಿರುದ್ಧವಾಗಿ ನಾನಿನ್ನ ನೋಡ್ಕೊಳ್ತೀನಿ, ಇಲ್ಲ ಮಕಾಡೆ ಮನಸ್ತೀನಿ ಅಂತ ಮಾತಾಡೋದಾಗಿರ್ಬೋದು. ನೀವು ಒಂದ್ಸರಿ ಫ್ರೀ ಇದ್ದಾಗ ಮನೆಗೆ ಸಿಗಿ, ನೀವೇನು ಬಾಡಿ ಬಿಲ್ಡರ್ ದೊಡ್ಡ ಆಜಾನುಭಾವ ಅಂತ ಅನ್ಕೊಳ್ತಾ ಇದ್ರಲ್ಲ, ನನ್ನ ಪವರ್ ಏನಂತ ನಾನ್ ತೋರಿಸ್ತೀನಿ ಅಂತ ಅವ್ರನ್ನ ಇನ್ವೈಟ್ ಮಾಡೋದಾಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಕೆಡದಾಗ ಕಾಣಿಸುತ್ತೆ. ಈ ಒಂದು ವಾರ ಯಾವ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗುತ್ತೋ ಬಿಡುತ್ತೋ, ಕಿಚ್ಚನ ಪಂಚಾಯಿತಿಯಲ್ಲಿ 100% ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ಧ್ರುವಂತ್ ಅವ್ರನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ. ಏನ್ ಮಾಡ್ಬಿಡ್ತೀರಾ ಧ್ರುವಂತ್ ರಘು ಅವ್ರ ಇನ್ ಕೇಸ್ ಏನಾದ್ರು ನಿಮ್ ಮನೆಗ್ ಬಂದ್ರೆ ಏನ್ ಮಾಡ್ತೀರಾ, ನೀವ್ ಏನ್ ಮಾಡಕ್ ಆಗುತ್ತೆ ರಘು ಅನ್ನೋದ ಸುದೀಪ್ ಸರ್ ಪ್ರಶ್ನೆ ಮಾಡೇ ಮಾಡ್ತಾರೆ. ಮಾಡ್ಲು ಸಹ ಬೇಕು. ಇದರ ಅರ್ಥ ಏನು? ಧ್ರುವಂತ್ ಏನಾದ್ರು ಭಯ ಬೀಳಿಸ್ತಾ ಇದ್ರ ರಘು ಅವ್ರಿಗೆ, ಇಲ್ಲಾಂದ್ರೆ ಧ್ರುವಂತ್ ಅವರ ಒಂದು ಇದನ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಬಿಲ್ಡಪ್ ಏನಾದ್ರು ಕೊಡ್ತಾ ಇರೋ ಅರ್ಥನೇ ಬರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಫ್ರೋಮೋದ ನಾವು ನೋಡಿದ್ರೆ ಫ್ರೋಮೋನ ಎಂಡಿಂಗ್ ನಲ್ಲಿ ರಕ್ಷಿತಾ ಮತ್ತೆ ಏನೋ ಧನುಷ್ ಅವರು ಇದಾರೆ, ಬಿಡಿಸ್ತಾ ಇದಾರೆ ರಘು ಅವ್ರನ್ನ. ಬಟ್ ರಘು ಅವರ ಒಂದು ಕೋಪ ಏನಿದೆ ತೀರಾ ಸ್ವಲ್ಪ ಜಾಸ್ತಿ ಆಗೋಗಿದೆ, ಅಷ್ಟೊತ್ತಿಗೆ ಸ್ವಲ್ಪ ಮೇಲೆ ಹೋಗ್ತಾ ಇದಾರೆ ಧ್ರುವಂತ್ ಅವ್ರಿಗೆ ಅಂತಾನೆ ಹೇಳ್ಬೋದು. ಇವತ್ತಿನ ಬೆಳಗ್ಗೆ ಫ್ರೋಮೋದಲ್ಲೂ ಸಹ ಒಬ್ಬೊಬ್ರು ಕೈ ಮಿಲಾಯಿಸಿ ಬಿಟ್ರೆ ಅನ್ನೋ ರೇಜ್ಗೆ ಕಾಣಿಸಿಕ್ತಾ ಇದ್ದಾರೆ ನಮ್ಗೆ ರಾಶಿಕಾ ಮತ್ತೆ ರಕ್ಷಿತ್ ಅವರು. ಈಗ ಧ್ರುವಂತ್ ಮತ್ತೆ ರಘು ಅವರ ವಿಚಾರವಾಗಿ ಬಂದಿರುವಂತ ನಾಮಿನೇಟೆಡ್ ಫ್ರೋಮೋ ಸಹ ಒಬ್ಬರ ವಿರುದ್ಧವಾಗಿ ಒಬ್ರು ಕೈ ಮಿಲಾಯಿಸೇ ಬಿಟ್ರ, ಜಗಳಕ್ಕೆ ನಿಂತೇ ಬಿಟ್ರ ಅನ್ನೋ ತರನೇ ಫ್ರೋಮೋ ಕಾಣಿಸ್ತಾ ಇದೆ. ಸೊ ನಿಜವಾಗ್ಲೂ ನಿಮಗೆ ಏನ್ ಅನಿಸ್ತಾ ಇದೆ ಸ್ನೇಹಿತರೆ? ನಿನ್ನೆ ಒಂದು ಎಪಿಸೋಡ್ ನ ಮುಕ್ತಾಯದಲ್ಲಿ ಅಶ್ವಿನಿ ಅವ್ರ ಹತ್ರ ಮಾತಾಡದಂತ ರೀತಿ ಆಗಿರ್ಬೋದು, ಇವತ್ತಿಲ್ಲಿ ರಘು ಅವರ ವಿಚಾರದಲ್ಲಿ ಮನೆಗೆ ಬನ್ನಿ ಫ್ರೀ ಇದ್ದಾಗ ಅಂತ ವಿಚಾರ ಆಗಿರ್ಬೋದು, ಬೇರೆ ವಿಚಾರಗಳಾಗಿರ್ಬೋದು, ಧ್ರುವಂತ್ ಅವರ ವ್ಯಕ್ತಿತ್ವ ಆಗಿರ್ಬೋದು, ಧ್ರುವಂತ್ ಅವ್ರು ಮಾತಾಡ್ತಾರ ರೀತಿ ಸರಿಯಾಗಿದೆಯಾ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದ್ಬಿಟ್ಟು ಮಿಸ್ ಮಾಡಿದ್ರೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನನಗೆ ಪರ್ಸನಲಿ ಒಪಿನಿಯನ್ ಕೇಳ್ಬೇಕಾದ್ರೆ ಧ್ರುವಂತ್ ಅವ್ರು ಮಾಡ್ತಾರಂತ ಪದ ಬಳಕೆ ಏನಿದೆ ತುಂಬಾ ತಪ್ಪಾಗುತ್ತೆ. ಧ್ರುವಂತ್ ಅವ್ರ ಒಂದು ಆಟದ ವಿಚಾರವಾಗಿ ಕಾಮೆಂಟ್ ಮಾಡ್ಬೋದು, ಒಂದು ಆಟದ ವಿಚಾರವಾಗಿ ನಾಮಿನೇಷನ್ ಅಲ್ಲಿ ಇವ್ರಿಗೆ ಅರ್ಹತೆ ಏನಂತ ರೀಸನ್ ಸಹ ಕೊಡ್ಬೋದು. ಇಲ್ಲಿ ಆ ಒಂದು ರೀಸನ್ ನ ಕೊಡೋದ್ರ ಬದಲಾಗಿ ಬೇರೆ ವಿಚಾರಗಳನ್ನ ಮಾತಾಡೋದು ತಪ್ಪಾಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿರುವಂತ ರಘು ಅವ್ರ ಅಚೀವ್ಮೆಂಟ್ ಮಾಡಿದಾರ ಬಿಟ್ಟಿದಾರ, ಹೊರಗಡೆ ಇರುತ್ತೆ ಜನಗಳು ಅವ್ರನ್ನ ಯಾರು ನೋಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ, ಇಲ್ಲಾಂದ್ರೆ ರಘು ಅವ್ರ ಲೈಫ್ ನಲ್ಲಿ ಏನ್ ನಡೆದಿದೆ ರಘು ಅವ್ರಿಗೆ ಗೊತ್ತಿರುತ್ತೆ. ಬಿಗ್ ಬಾಸ್ ಸಹ ಅಲ್ಲಿಗೆ ಸುಮ್ನೆ ಕರ್ಕೊಂಡ್ಬಂದ್ ನಿಲ್ಸಲ್ವ ಇಲ್ಲ, ಬಿಗ್ ಬಾಸ್ ಅವರು ಸಹ ಅಷ್ಟರ ಮಟ್ಟಿಗೆ ಇಲ್ಲಿ ರಘು ಅವರು ನಾನು ಅದು ಮಾಡಾಕಿದೀನಿ, ಇದು ಮಾಡಾಕಿದೀನಿ, ನಾನು ಅದು ಅಚೀವ್ ಮಾಡಿದೀನಿ, ಇದು ಅಚೀವ್ ಮಾಡಿದೀನಿ ಅಂತ ಅಷ್ಟು ಬಾರಿ ಹೇಳ್ಬೇಕಾರೆ, ಇಲ್ಲಿ ಹೊರಗಡೆ ಇರುವಂತ ಯೂಟ್ಯೂಬರ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಬಿಗ್ ಬಾಸ್ ಅವ್ರ ಆಗಿರ್ಬೋದು, ಇವ್ನು ಸುಮ್ಮನೆ ಕೊಚ್ಕೊಳ್ತಾ ಇರ್ಕೊಂಡ್ರೆ ಏನೋ ಮಾಡಿಲ್ಲ ಅಂತ ನಿಜಾಂಶವನ್ನ ಸಹ ತೋರ್ಸೋದು ಮಾಡೇ ಮಾಡ್ತಾರಲ್ವಾ. ಸೊ ಆ ಒಂದು ವಿಚಾರಕ್ಕೆ ಧ್ರುವಂತ್ ಅವ್ರು 2-3 ಬಾರಿ ಆ ಒಂದು ವಿಚಾರ ತೆಗೆದುಕೊಂಡು ಬಂದು ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ಮಾತಾಡೋದು ತಪ್ಪಾಗಿ ಕಾಣಿಸುತ್ತೆ. ಅಂಡ್ ಈ ಒಂದು ವಾರ ನಾಮಿನೇಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. 2 ಎಲಿಮಿನೇಷನ್ ಸಹ ಇರುತ್ತೆ. ಧ್ರುವಂತ್ ಅವರು ತಮ್ಮ ಗುಂಡಿನ ತಾವೇ ತೋಡ್ಕೊಳ್ತಾ ಇದಾರೆ, ಅತಿರೇಕದ ವರ್ತನೆ ನೋಡಿಸ್ತಾ ಇದಾರೆ ಬಿಗ್ ಬಾಸ್ ಮನೇಲಿ ಅಂತಾನೆ ಹೇಳ್ಬೋದು. ಸೊ ಬೇಗ ಎಚ್ಚೆತ್ಕೊಂಡು ಈ ತಪ್ಪುಗಳಿಂದ ಇನ್ನು ಉಳಿದಿರುವಂತ 2-3 ದಿನಗಳಲ್ಲಿ ಆಟವನ್ನ ಬದಲಾವಣೆ ಮಾಡಿಕೊಂಡ್ರೆ ಮೇ ಬಿ ಫೈನಲಿಸ್ಟ್ ಆದ್ರೂ ಆಗಬಹುದು. ಇಲ್ಲ ಅಂದ್ರೆ ಅವರ ಒಂದು ಆಟಕ್ಕೆ ಈ ಒಂದು ವಾರನೇ ಅಂತ್ಯ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ರಿಲೀಸ್ ಆಗಿರುವಂತ ಪ್ರೋಮೋನ ಕುರಿತಾಗಿ ನಿಮ್ಮ ಅನಿಸಿಕೆ ಏನು? ರಘು ಅವರು ತಪ್ಪಾಗಿ ಕಾಣಿಸ್ತಾ ಇಲ್ಲ, ಧ್ರುವಂತ್ ಅವರು ತಪ್ಪಾಗಿ ಕಾಣಿಸ್ತಾ ಇದಾರ? ನನ್ನ ದೃಷ್ಟಿಯಲ್ಲಿ ನನಗೆ ಧ್ರುವಂತ್ ತಪ್ಪಾಗಿ ಕಾಣಿಸ್ತಾ ಇರಬಹುದು. ಮೇ ಬಿ ನಿಮ್ಮ ಪರ್ಸೆಪ್ಷನ್ ಏನಿದೆ ನನಗೆ ಗೊತ್ತಿಲ್ವಲ್ಲ. ನಿಮ್ಮ ಪರ್ಸೆಪ್ಷನ್ ಅಲ್ಲಿ ರಘು ತಪ್ಪಾಗಿ ಕಾಣಿಸ್ತಾ ಇದ್ರೆ ಯಾಕೆ ತಪ್ಪಾಗಿ ಕಾಣಿಸ್ತಾ ಇದೆ ಅಂತ ನಿಮ್ಮ ವಿವರಣೆ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.